ಹಾಯ್ ಹಲೋ ನಮಸ್ತೆ. ಇವತ್ತು ಹೈಬಿಸ್ಕಸ್ಗೆ ಮೆಲೆಬಗ್ಸ್ಗೋಸ್ಕರ ಸೆಕೆಂಡ್ ರೌಂಡ್ ಆಫ್ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಪ್ರೇ ಬಂದು ಮಂಡೇ ಈವ್ನಿಂಗ್ ಮಾಡಿದ್ದೆ. ಸೊ ಇವತ್ತು ಆಲ್ರೆಡಿ ಥರ್ಡ್ ಡೇ. ಸೊ ಇವತ್ತು ಸೆಕೆಂಡ್ ರೌಂಡ್ ಆಫ್ ಸ್ಪ್ರೇ. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮತ್ತೆ ಹುಳಗಳು ಕಂಪ್ಲೀಟಾಗಿ ಸತ್ತಿಲ್ಲ ಅಂದರೂ ಸ್ವಲ್ಪ ಸ್ವಲ್ಪ ಜೀವ ಇರೋವು ಇವಾಗ ಈ ರೌಂಡಿಗೆ ಹೋಗಬೇಕು. ಇನ್ನೂ ಬಂಡಗೆ ಬಿದ್ದು ಸ್ವಲ್ಪ ಜೀವ ಇರೋವು ನೆಕ್ಸ್ಟ್ ರೌಂಡಲ್ಲಿ ಹೋಗಬೇಕು. ಹಾಗಾಗಿ ಹುಳ ಬರೋಕ್ಕೆ ಮುಂಚೆ ನೀವು 15 ಡೇಸ್ ಒನ್ಸು ಹೊಡೆದ್ರೆ ಸ್ಪ್ರೇ ಸಾಕು. ಬಟ್ ಹುಳ ಚೆನ್ನಾಗಿ ಬಂದುಬಿಟ್ಟಿದೆ ಅಂದಾಗ 3ರಿಂದ 4 ರೌಂಡ್ ಹೊಡಿಬೇಕಾಗತ್ತೆ. ಸೊ ನನಗೆ 3 ರೌಂಡ್ ಸಾಕು ಅನಿಸ್ತಾ ಇದೆ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನೀವು ನಿಮ್ಮ ಗಿಡದಲ್ಲಿ ಹುಳ ಬರದೇ ಇರಬೇಕು ಅಂದರೆ ಮಿಸ್ ಮಾಡದೆ ಆಗಿಂದಾಗೆ ಸ್ಪ್ರೇ ಮಾಡಿ. ಹೂವು ಕೂಡ ಕಮ್ಮಿ ಆಗಿಬಿಟ್ಟಿದೆ. ಹೂವು ಅರಳೋಕ್ಕೆ ಆಗ್ತಾಯಿಲ್ಲ ಸರಿಯಾಗಿ. ಎಲ್ಲ ಅದು ಮುದುರ್ಕೊಂಡು ಅರಳಿದೆ. ಹೂಗಳ ಮೇಲೆ, ಆ ಮೊಗ್ಗುಗಳ ಮೇಲೆ ಫುಲ್ಲು ಹುಳುಗಳು, ನೋಡೋಕ್ಕೆ ಹಿಂಸೆ. ಆ ಒಂದು ಸ್ಥಿತಿ ಬರೋವರೆಗೂ ನಾನು ನೋಡ್ಕೊಂಡಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಬಟ್ ನಾನು ಮಾಡಿದ ಈ ತಪ್ಪನ್ನು ನೀವು ಮಾಡಬೇಡಿ. ಅರ್ಧ ಗಂಟೆಲಾಗೋ ಕೆಲಸನ ಮತ್ತು ನೀವು 1 hour 3 times ರಿಪೀಟ್ ಮಾಡಬೇಕಾಗುತ್ತೆ. ಇವತ್ತಿಗೆ ಸೆಕೆಂಡ್ ರೌಂಡ್ ಮುಗೀತು. ಮತ್ತೆ ಇನ್ನೊಂದು 3 ದಿವಸ ಬಿಟ್ಟು ಥರ್ಡ್ ರೌಂಡ್ ಹಾಕಬೇಕು. ಆಮೇಲೆ ಬೇಕಾಗಲ್ಲ. ಅದಾದಮೇಲೆ ರೆಗ್ಯುಲರ್ 15 days ಒನ್ಸ್ ಏನು ಹಾಕ್ತೀವಿ ಅದು ಮಾತ್ರ ಮಿಸ್ ಮಾಡೋಂಗಿಲ್ಲ. ಇಲ್ಲಾಂದರೆ ಇಷ್ಟು ಸರ್ಕಸ್ ಮಾಡಬೇಕಾಗುತ್ತೆ. ಲಿಕ್ವಿಡ್ ಇನ್ನು ಮಿಕ್ಕಿದೆ. ಸೊ ಹಾಗೆ ಒಂದು ರೌಂಡು ಗುಲಾಬಿಗೂ ಹಾಕ್ಬೇಕು. ಈ ಗುಲಾಬಿಲಿ ಏನಪ್ಪ ಪ್ರಾಬ್ಲಮ್ಮು ಅಂದರೆ ನನಗೆ ಮಾತ್ರ, ಬೇರೆಯವ್ರ ಕತೆ ನನಗೆ ಗೊತ್ತಿಲ್ಲ. ಎಷ್ಟು ಥರ ಔಷಧಿ ಹಾಕಿದ್ರು ಅದೇನೋ ಎಲೆಗಳೆಲ್ಲ ಮುದ್ರಕೊಂಡಿರೋದು, ಸುಕ್ಕಾಗಿರೋದು ಆ ಥರನೇ ಇರುತ್ತೆ. ಎಲೆಗಳು ಯಾವತ್ತೂ ಹೆಲ್ದಿಯಾಗಿದ್ದೇ ಇಲ್ಲ. ಚಿಗುರಿದ್ದಾಗಷ್ಟೇ ಏನೋ ಒಂಚೂರು ಪರವಾಗಿಲ್ಲ. ಫಂಗಿಸೈಡ್ ಯೂಸ್ ಮಾಡ್ತೀನಿ, ನೀಮ್ ಆಯಿಲ್ ಯೂಸ್ ಮಾಡ್ತೀನಿ. ಇವಾಗ ನೋಡಿ ಹಾರ್ಡ್ಲಿ ಎಲೆ ಕಾಣಿಸ್ತಾ ಇದೆ ನಿಮಗೆ, ಹೂಗಳು ಕಾಣಿಸ್ತಿದೆ ಅಲ್ಲಲ್ಲಿ. ಬಟ್ ಮೇ ಬಿ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ತೇವ ಜಾಸ್ತಿ ಆಗಿಬಿಟ್ಟು ಎಲೆಗಳೆಲ್ಲ ಉದುರೋಗ್ಬಿಟ್ಟಿವೆ. ಸೊ ಈಗ ಹೊಸ ಚಿಗುರು ಬರ್ತಾಯಿತ್ತು. ಹಾಗಾಗಿ ಇನ್ನೊಂದು ರೌಂಡ್ ಇದು ಔಷಧಿ ಹಾಕಲೇಬೇಕು ಅಂತ ಇವತ್ತು ಹಾಕಿದ್ದೀನಿ. ಇಲ್ಲಿಗೆ ಇದು ಸ್ಪ್ರೇನು ಮುಗೀತು. ಇದಕ್ಕೆ ಫಸ್ಟ್ ರೌಂಡ್ ಆಫ್ ಸ್ಪ್ರೇ. ಸೊ ಹೈಬಿಸ್ಕಸ್ಗೆ ಥರ್ಡ್ ರೌಂಡ್ ಹಾಕಿದಾಗ ಇದಕ್ಕೆ ಸೆಕೆಂಡ್ ರೌಂಡ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.